ಕೌಟುಂಬಿಕ ಕಲಹದಿಂದಾಗಿ ಪತ್ನಿಯನ್ನೇ ಪತಿರಾಯ ಕೊಂದು ಹಾಕಿದ್ದಾನೆ. ಮೈಸೂರಿನಲ್ಲಾಗಿರುವಂತಹ ಘಟನೆ ಇದೆ. ಮೈಸೂರಿನ ಟಿ ನರಸೀಪುರದಲ್ಲಿ ತುರಗನೂರಿನಲ್ಲಿ ಇಂಥದ್ದೊಂದು ಕೃತ್ಯ ನಡೆದು ಹೋಗಿದೆ. ಮಾತಿಗೆ ಮಾತು ಬೆಳೆದು ಪತ್ನಿ ವಿದ್ಯಾ ಮೇಲೆ ನಂದೀಶ್ ಹಲ್ಲೆಯನ್ನ ಮಾಡಿದ್ದಾನೆ. ಕನ್ನಡದ ಹಲವು ಸಿನಿಮಾಗಳಲ್ಲಿ ವಿದ್ಯಾ ನಟನೆ ಮಾಡಿದ್ರು. ಅಜಿತ್, ವೇದ, ಬಜರಂಗಿ ಚಿತ್ರಗಳಲ್ಲಿ ಪೋಷಕ ಪಾತ್ರದಲ್ಲಿ ವಿದ್ಯಾ ಕಾಣಿಸಿಕೊಂಡಿದ್ರು. ಮೈಸೂರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ಲು ವಿದ್ಯಾ. ಪತಿಯ ಜೊತೆ ನಡೆದಂತಹ ಜಗಳದ ಸಂದರ್ಭದಲ್ಲಿ ವಿದ್ಯಾಳ ಹತ್ಯೆ ನಡೆದು ಹೋಗಿದೆ. ಏನೇ ಗುರ್ತಿಸ್ಕೊಂಡ್ರು ಒಂದೊಂದ್ ಟೈಮ್ ಈ ಬುದ್ಧಿ ಅನ್ನೋದು ಇರ್ತದಲ್ಲ, ಮಂಕು ಬಡ್ದು ಬಿಡ್ತು ಅವಳಿಗೆ. ನನ್ನ ಹೋಗುವಾಗ ಅವಳು ಅಷ್ಟು ಹುಷಾರಾಗಿರೋ ಮಗಳು. ಅಪ್ಪ ಬೀಗ ಹಾಕೊಂಡೆ ಕಣಪ್ಪ, ಲಾಕ್ ಮಾಡ್ಕೊಂಡೆ ಒಳಗಡೆಗೆ. ಬೇಡ ಅಂತ ಲಾಕ್ ಮಾಡ್ಕೊಂಡೆ. ನನ್ನ ಕೈ ಕಿತ್ತಾಕ್ಬಿಟ್ಟು ಕೀ ಇಸ್ಕೊಂಡು ಲಾಕ್ ತಗೊಂಡು ಹೋದ್ಲು ಕಣಪ್ಪ. ಡ್ರೈವರು ಫೋನ್ ಮಾಡಿಕೊಂಡು, ಅಮ್ಮ ನೀನೇನು ಬೇಜಾರು ಮಾಡಿ ಹೆದರ್ಕೋಬೇಡ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡಿದ್ದಂಥ ಒಬ್ಬ ಹೆಣ್ಮಗಳು ಇವತ್ತು ಬೆಳಗಿನ ಜಾವ ನಮಗೆಲ್ರಿಗೂ ಮಾಹಿತಿ ಬಂದಾಗ ನಿಜಕ್ಕೂ ನಮ್ಮೆಲ್ರಿಗೂ ಕೂಡ ಬೇಜಾರಾಯಿತು. ಇದು ನಿಜ ಅಲ್ಲ ಅನ್ನೋಂಥದ್ದು ನಮ್ಮ ಒಂದು ವಾದ. ಇಲ್ಲಿ ಬಂದು ನೋಡೋವರಿಗೂ ನಮ್ಮ ಯಾರಿಗೂ ಕೂಡ ಇದಿರಲಿಲ್ಲ. ಯಾಕೆಂದರೆ ಅವಳು ಎಲ್ಲರೂ ಹೆಣ್ಮಕ್ಳ ಜೊತೆ ಒಡನಾಟ ಇಟ್ಕೊಂಡು ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಮೀಟಿಂಗ್ ಇದ್ದರೆ ಅವಳೆಲ್ಲೂ ಕೂಡ ಹೋಗ್ತಿರ್ಲಿಲ್ಲ. ಪಕ್ಷಕ್ಕೇನೋ ಒಂದು ತತ್ವ ಸಿದ್ಧಾಂತ ಅಂತೀವೋ ಅದಕ್ಕೆ ತಕ್ಕಂಗೆ ನಡ್ಕೊಂಡಂಥ ಒಂದು ಹೆಣ್ಮಕ್ಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, 2018ರಲ್ಲಿ ಮದುವೆ ಆಗಿದ್ದು ಸುಮಾರು 6 ವರ್ಷಗಳಾಗಿದೆ. ಅಂಥ ಕಲಹ ಏನಾಯ್ತು, ಸಾಯಿಸುವಂಥದ್ದು ಏನಾಗ್ಬಿಡ್ತು ಅಂತ ಹೇಳಿ? ವಿದೇಶಿ ಪತಿ ಪತ್ನಿ ನಡುವೆ ಇದ್ದಂತಹ ಮನಸ್ತಾಪಕ್ಕೆ ಸದ್ಯ ಪತಿಯೇ ಪತ್ನಿಯನ್ನ ಕೊಂದಿರುವಂತಹ ಘಟನೆ ನಡೆದಿರೋದು. ಪ್ರಮುಖವಾಗಿ ಈ ಘಟನೆ ನಡೆದಿರೋದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಸಮೀಪದ ತುರಗನೂರು ಗ್ರಾಮದಲ್ಲಿ. ಕಳೆದ ರಾತ್ರಿ ವಿದ್ಯಾ ತನ್ನ ಗಂಡನ ಮನೆ ತುರಗನೂರಿಗೆ ಮೈಸೂರಿನಲ್ಲಿರುವಂತಹ ತಾಯಿ ಮನೆಯಿಂದ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ ಬಳಿಕ ಅಲ್ಲಿ ಗಂಡ ಹೆಂಡತಿ ನಡುವೆ ಗಲಾಟೆ ನಡೀತದೆ. ಗಲಾಟೆ ನಡೆದಂತ ಸಂದರ್ಭದಲ್ಲಿ ಆಕೆಯ ಗಂಡ ಸುತ್ತಿಗೆಯಿಂದ ನೇರವಾಗಿ ಆಕೆಯ ತಲೆಗೆ ಹೊಡೆದು ಹತ್ಯೆಯನ್ನ ಮಾಡಿದ್ದಾನೆ. ಘಟನೆಯ ಬಳಿಕ ನಂದೀಶ್ ಪರಾರಿಯಾಗಿದ್ದಾನೆ. ಸದ್ಯ ಆಕೆಯನ್ನ ಹಿಡಿದು ತರಬೇಕು ಹಾಗೂ ಆತನ ವಿರುದ್ಧ ದೂರನ್ನು ದಾಖಲಿಸಿ ಈ ಸಾವಿಗೆ ನ್ಯಾಯವನ್ನ ನೀಡಬೇಕು ಅನ್ನೋದು ಸದ್ಯ ವಿದ್ಯಾ ಹಾಗೂ ಅವರ ಕುಟುಂಬದವರ ಒಂದು ಆಗ್ರಹ ಆಗಿದೆ. ವಿದ್ಯಾ ಹೇಳಿ ಕೇಳಿ ಮೈಸೂರು ನಗರ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಇದ್ರ ಜೊತೆಗೆ ಅವರು ಬಜರಂಗಿ, ಅಜಿತ್, ವೇದ, ಜೈಮಾರುತಿ 800 ಸೇರಿದಂತೆ ಹಲವು ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಕೂಡ ಅವರು ಅಭಿನಯಿಸಿದ್ದಾರೆ. ಇಬ್ಬರ ನಡುವೆ ಮನಸ್ತಾಪ ಇದ್ದ ಕಾರಣಕ್ಕಾಗಿ ವಿಚ್ಛೇದನಕ್ಕೂ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ನಡುವೆಯೇ ಸದ್ಯ ಆಕೆಯ ಗಂಡ ಈಗ ಆಕೆಯನ್ನ ಕೊಲೆ ಮಾಡಿರೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.